ಗೌರಿ ಕಲ್ಯಾಣ ಸೀರಿಯಲ್ನ ಶನಿವಾರ ಸಂಚಿಕೆ ಏನಾಗುತ್ತೆ ಅಂತ ತಿಳ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ವಿವೇಕು ಮತ್ತು ಗೌರಿ ಇಬ್ಬರೂ ಸಹ ಮದುವೆ ಬೇಡ ಅಂತ ಹೇಳ್ಬಿಟ್ಟು ಹೊಸಮನೆಯಿಂದ ಇಬ್ಬರು ಹೊರಬರ್ತಾರೆ. ಇನ್ನು ವಿವೇಕ್ಗೆ ಏನಾದರೂ ಮಾಡಿ ಮದುವೆ ಮಾಡಿಸ್ಬೇಕು, ಇವನಿಗೆ ಈ ಒಂದು ಮದುವೆ ಆಗಲಿಲ್ಲ ಅಂದರೆ ಇವನ ಒಂದು ಜಾತಕದಲ್ಲಿ ಇವನಿಗೆ ಮದುವೆ ಯೋಗ ಮತ್ತೆ ಬರೋದಿಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಇನ್ನು ಅಜ್ಜಿ ಮತ್ತು ತಾತನ ಮಾತಿಗೆ ವಿವೇಕು ಸರಿ ಆಯಿತು, ನೀವು ಹೇಳ್ದಂಗೆ ನಡ್ಕೋತೀನಿ ಅಂತ ಹೇಳ್ಬಿಟ್ಟು ಅಜ್ಜಿ ಮತ್ತು ತಾತಂಗೆ ಮಾತು ಕೊಟ್ಟು ನಾನು ಈ ಮದುವೆ ಆಗ್ತೀನಿ ಅಂತ ಒಪ್ಪಿಗೆ ಕೊಡ್ತಾನೆ. ಇನ್ನು ಗೌರಿ ನನಗೆ ಯಾವುದೇ ಕಾರಣಕ್ಕೂ ಭೂಮಿ ಬಾಯ್ಬಿಟ್ರು ನಾನು ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿರ್ತಾಳೆ. ಈ ಸನ್ನಿವೇಶದಲ್ಲಿ ಚಂಚಲ ಗೌರಿಯ ಒಂದು ಮಾತಿಗೆ ಹಾಗಾದರೆ ನೀನು ಮದುವೆ ಆಗಿಲ್ಲ ಅಂದರೆ ನಾನು ಹೇಳೋವಂಥ ಒಂದು ಕೆಲಸಕ್ಕೆ ನೀವು ಮಾಡಬೇಕು ಅಂತ ಹೇಳ್ತಾಳೆ. ಏನು ಅಂದರೆ ನೀವು ನಿಮ್ಮ ತಂದೆ ತಾಯಿಗೆ ಕೊಡುವಂಥದ್ದು ಅಂದಾಗ ಗೌರಿ ಬೇಡ, ನಾನು ಈ ಮದುವೆ ಆಗೇ ಆಗ್ತೀನಿ ಅಂತ ಹೇಳ್ಬಿಟ್ಟು ಒಪ್ಪಿಗೆ ಕೊಡ್ತಾಳೆ. ಒಪ್ಪಿಗೆ ಇಲ್ಲದಂತಹ ಮದುವೆಗೆ ತಂದೆಯ ಒಂದು ಪ್ರೀತಿಗೆ ಒಪ್ಪಿಗೆ ಕೊಟ್ಟು ಕಡೆಗೆ ಮದುವೆ ಆಗ್ತೀನಿ ಅಂದ್ಬಿಟ್ಟು ಹಸೆಮಣೆಗೆ ಬಂದು ಕೂತ್ಕೋತಾಳೆ. ಇನ್ನು ಹಸೆಮಣೆಗೆ ಬಂದು ಕೂತ್ಕೊಂಡಾಗ ಇಬ್ಬರಿಗೂ ಸಹ ಸ್ವಲ್ಪನೂ ಇಷ್ಟ ಇರಲ್ಲ. ಇನ್ನು ಅಲ್ಲಿದ್ದಂಥ ಪುರೋಹಿತರು ಹೇಳ್ತಾರೆ, ಇಡೀ ಇವರ ಒಂದು ಮದುವೆ ಇನ್ನೇನು ಅಂದರೆ ಆ ಸ್ವರ್ಗದಲ್ಲೇ ನಿಶ್ಚಯ ಆಗಿರೋದ್ರಿಂದ ಇಷ್ಟೆಲ್ಲ ತಡೆಗಳು ಅಡ್ಡ ಬಂದರೂ ಇವರ ಮದುವೆ ಇಷ್ಟು ಚೆನ್ನಾಗಿ ಆಯಿತು. ಹೇಳಬೇಕು ಅಂದರೆ ಸ್ವರ್ಗದಲ್ಲಿ ನಿಶ್ಚಯ ಆಗಿರೋದ್ರಿಂದ ಇವ್ರ ಮದುವೆ ಯಾರೇ ಕಾರಣಕ್ಕೂ ನಿಲ್ಲಕ್ಕಾಗಲಿಲ್ಲ, ಮದುವೆ ಮುಂದುವರಿಯಿತು ಅಂತ ಹೇಳ್ತಾರೆ.